Hello guys, welcome back to my video. Guys, ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ನಾವೆಲ್ಲ ನಾನ್ ವೆಜ್ ಎಲ್ಲ ಟ್ರೈ ಮಾಡಿ ಹೆಂಗಿತ್ತು ಅಂತೆಲ್ಲ ರಿವ್ಯೂ ಕೊಟ್ಟಿದ್ವಿ. ಬಟ್ ಇವತ್ತು ಆ್ಯಕ್ಚುಲಿ ಇದು ನೆನ್ನೆ ವಿಡಿಯೋನೇ, ಬಟ್ ಈಗ ಅದನ್ನು ಅಪ್ಡೇಟ್ ಆಗಿ ಅದನ್ನು ನೆಕ್ಸ್ಟ್ ವಿಡಿಯೋ ಥರ ಮಾಡ್ತಿದ್ದೀರಿ. ನಾನ್ ವೆಜ್ ಎಲ್ಲ ಟ್ರೈ ಮಾಡಿದ್ವಲ್ಲ, ನಮಗೆ ಇಷ್ಟ ಆಗಿದ್ದನ್ನ ರೇಟಿಂಗ್ ಕೊಟ್ಟಿದ್ವಿ. ಈಗ ಡೆಸರ್ಟ್ನೇ ಟ್ರೈ ಮಾಡ್ತೀವಿ. ಡೆಸರ್ಟ್ನ ಟ್ರೈ ಮಾಡಿ ಹೆಂಗಿದೆ ಅಂತ ನಿಮಗೆ ರಿವ್ಯೂ ಹೇಳ್ತೀವಿ ಬನ್ನಿ. ನನ್ನ ಲೈಫಲ್ಲಿ ಈ ಥರ ಚಿಕನ್ನು ನೋಡಿಲ್ಲ, ಡೆಸರ್ಟ್ಗಳನ್ನು ನೋಡಿಲ್ಲ. ಇವತ್ತು ಫಾರ್ ದ ಫಸ್ಟ್ ಟೈಮ್ ಡೆಸರ್ಟ್ನ ಟ್ರೈ ಮಾಡೋಣ ಬನ್ನಿ. ವೆರೈಟಿ ಡೆಸರ್ಟ್ನ. ಕೊಯ್ಲ್ ಬೇಕಾ? ಇದು ಹರೀರಾ. ಮತ್ತು ಇಲ್ಲಿ ಸ್ವೀಟ್ಸ್ ವಿಧವಾದಂಥ ಸ್ವೀಟ್ನ ಇಟ್ಟಿದ್ದಾರೆ ಇಲ್ಲಿ. ಡ್ರೈ ಜಾಮೂನು ಗೈಸ್, ಇದು ಕ್ಯಾರಮಲ್ ಪುಡ್ಡಿಂಗು. ಯಾವ್ದು ಬ್ರೋ ಇದು ಕ್ಯಾರಮಲ್ ಪುಡ್ಡಿಂಗ್ ಸಕ್ಕರೆ ಇದು ಚೆನ್ನಾಗಿರುತ್ತೆ ಗೈಸ್. ಇದೊಂದು ತಾಳ್ತಿದ್ವಿ. ಮತ್ತೆ ಇದೇನಿದು ಹಾಲಿಂದ ಮಾಡಿರೋದು. ಇದು ಹಾಲು ಹೊಡೆದು ಮಾಡಿರೋದು ಅನ್ಸುತ್ತೆ ಇದು ಮೋಸ್ಟ್ಲಿ. ಅಣ್ಣ ಇದೇನಣ್ಣ? ಕೋಕೋನಟ್ ಪುಡಿಂಗ್ ಗೈಸ್. ಇದೊಂಥರ ಪುಡಿಂಗ್ ಗೈಸ್. ಬನ್ನಿ ಫಸ್ಟ್ನೇ ಡೆಸರ್ಟ್ನ ಟ್ರೈ ಮಾಡೋಣ. ನೋಡಿ ಇದೊಂದು ತಗೊಂಡಿದ್ವಿ. ಇದು ತೊಳಿ ಇದು ಟೇಸ್ಟ್ ಮಾಡಿ. ಇದು ಪುಡಿಂಗ್. ಇದೆಂತ ಪುಡಿಂಗ್ ಅಂತಂದ್ರು, ಆ ಪುಡಿಂಗ್ ಇದು. ಬನ್ನಿಂದ ಮಾಡಿರೋದಲ್ಲ, ಬ್ರೆಡ್ಡಿಂದ ಮಾಡಿರೋದು. ಅದೇ ಬ್ರೆಡ್ ಹಾಕಿ ಮಾಡಿರೋದು ಇದು. ಪನ್ನೀರ್ ತರ ಹಾಲು ಬರುತ್ತೆ ನೋಡಿ. ಇದು ಪನ್ನೀರೇ ಮಾಡಿರೋದಾ? ಪನ್ನೀರ್ ಅಲ್ಲ, ಇದಕ್ಕೆ ಏನು ಹೇಳ್ತಾರೆ ಅದೆಲ್ಲ ಮಾಡ್ತಾರೆ ನೋಡು. ಏನೋ ಮಾಡ್ತಾರೆ, ಅದೇ ಹಾಲು ಓಡಿಸಿ. ಅದೇ ಪನ್ನೀರೇ, ಅದು ಪನ್ನೀರೇ ಆಗೋದು ಅದು ಗೈಸ್. ಸಕ್ಕತ್ತಾಗಿದೆ ಟೇಸ್ಟು ಗೈಸ್. ನೆಕ್ಸ್ಟ್ ಲೆವೆಲ್ ಇದೆ. ಇದನ್ನ ನಾನು 5 ಔಟ್ ಆಫ್ 5 ಕೊಡ್ತೀನಿ. ನೆಕ್ಸ್ಟ್ ಲೆವೆಲಲ್ಲಿದೆ. ಇದರಿಂದ ಮಾಡೋದಣ್ಣ ಬ್ರೆಡ್ ತಾನೆ? ಬನ್ನು ಪೌಡ್ರಿಂದ ಮಾಡೋದಂತೆ ಗೈಸ್. ಡ್ರೈ ಜಾಮೂನ್ ಇದು. ನಮಗೆ ಇದೆಲ್ಲ ಆಗ್ಬರಲ್ಲ, ಹಿಂಗೆ ಚಂದ ಇದೆ ತಿನ್ನಕ್ಕೆ. ಡ್ರೈ ಜಾಮೂನ ಟೇಸ್ಟ್ ಮಾಡೋಣ ಬನ್ನಿ, ನೋಡೋಣ. ಇದು ಆ್ಯಕ್ಚುಲಿ ಸಕ್ಕತ್ತಾಗಿತ್ತು. ಇದನ್ನು ಟೇಸ್ಟ್ ಮಾಡೋಣ. ಸೂಪರ್. ಎರಡು ನೆಕ್ಸ್ಟ್ ಲೆವೆಲಲ್ಲಿ ಗೈಸ್. ಇದನ್ನು ಟೇಸ್ಟ್ ಮಾಡೋಣ. ಅಣ್ಣ ಇದೇನಣ್ಣ? ಮಲಾಯಿ ರೋಲ್ ಅಂತ ಗೈಸ್. ಇದು ಮಲಾಯಿ ರೋಲ್ನ ಟೇಸ್ಟ್ ಮಾಡೋಣ ಬನ್ನಿ. ಬರ್ತಾ ಇಲ್ಲ ಅಷ್ಟೇ. ಮಲಾಯಿ ರೋಲ್ ಹೆಂಗಿದೆ? ಮಲಾಯಿ ರೋಲ್ ಆಕ್ಚುಲಿ ಇದನ್ನ ಬೇಕಾದ್ರೆ ಬರ್ದಿಟ್ಟು ಹಾಲನ್ನ ಒರೆಸಿ ಮಾಡಿರೋದು. ಇದು ಹಾಲು ಒರೆಸಿ ಮಾಡಿರೋದು. ಸ್ವಲ್ಪ ದೂದ್ ಪೇಡ ಥರ ಇದೆ ತಾನೆ? ಕರೆಕ್ಟ್ ಅಲ್ವಾ? ದೂದ್ ಪೇಡ ಟೇಸ್ಟ್ ಇದೆ ಗೈಸ್. ಇದು ಚೆನ್ನಾಗಿದೆ. ಬಟ್ ನನಗೆ ಇದಂತೂ ನೆಕ್ಸ್ಟ್ ಲೆವೆಲ್ ಇಷ್ಟ ಆಯಿತು. ಏನು ಸಾಫ್ಟ್ ಆಗಿದೆ ಅಂದರೆ ನೆಕ್ಸ್ಟ್ ಲೆವೆಲ್ ಸಾಫ್ಟ್ ಇದೆ ಇದು ಡೆಸರ್ಟಲ್ಲಿ ಗೈಸ್. ಕ್ಯಾರಮಲ್ ಪುಡ್ಡಿಂಗ್ನ ಮತ್ತೊಂದು ಟ್ರೈ ಮಾಡಿದ್ವಿ ಬನ್ನಿ. ಇದನ್ನು ಮತ್ತೊಂದು ಸರಿ ಟ್ರೈ ಮಾಡಬೇಕು. ಹಂಗಾಗಿ ಎತ್ಕೊಂಡು ಹೋಗ್ತಿದ್ದೀವಿ, ಕೈಯಲ್ಲೇ ಕತ್ಕೊಂಡು ಹೋಗ್ತಿದ್ದೀನಿ ನಾನು. ವಿಡಿಯೋಗೋಸ್ಕರ ಟ್ರೈ ಮಾಡಬೇಕಾಗುತ್ತೆ ಅಷ್ಟೇ, ಇನ್ನು ಬೇರೆ ಏನು. ಹೊಟ್ಟೆಲ್ಲ ಲೋಡ್ ಆಗೋಗ್ಬಿಟ್ಟಿದೆ ಗೈಸ್. ಒಂದೇ ಸರಿ ಡೆಸರ್ಟಿಗೆ ಸಪ್ರೇಟ್ ಡೇ ಬಂದರೆ ಚೆನ್ನಾಗುತ್ತೆ. ಒಂದೇ ಸರಿ ಡೆಸರ್ಟಿಗೆ ಬಂದು ತಿಂದರೆ ನಾನ್ ವೆಜ್ ಡೆಸರ್ಟ್ ಥರ ಇಲ್ಲಿಗೆ ಬಂದ್ಬಿಡುತ್ತೆ ಕುತ್ತಿಗೆ ಮೇಲೆ. ಎಲ್ಲ ಲೋಡ್ ಆಗಿ ಸಾಕು ಅಂದ್ಬಿಟ್ಟಿದ್ದಾರೆ ನಮ್ಮ ಗ್ರೂಪಲ್ಲಿ. ಇವರೇ ಸೀನಿಯರು, ನಾನೇ ಚಿಕ್ಕೋನು ಇವರೆಲ್ಲರಿಗಿಂತ. ಜೀವನ್ ಚಿಕ್ಕೋನು ನನಗಿಂತ 1 ವರ್ಷ. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ವೀಟ್ಸ್ ಇದೆ ನೋಡಿ. ಯಾವ್ದು ಹೆಸರೆಲ್ಲ ಗೊತ್ತಿಲ್ಲ, ಜಸ್ಟ್ ನೋಡ್ತಿದ್ದೀನಿ ಅಷ್ಟೇ. ಬ್ರೋ ಇದು ಹೆಸರು ಹೇಳಿ ಬ್ರೋ, ಯಾವ್ದು ಇದು? ಸಾಹಿತ್ಯ. ಇದೆಲ್ಲ ಕೇಕ್ ವೆರೈಟೀಸ್. ಅದೆಲ್ಲ ಕೇಕ್ ವೆರೈಟೀಸ್ ಅನ್ಸುತ್ತೆ. ಬನ್ನಿ ಇನ್ನ ಮುಂದೆ ಇದೆ, ಇನ್ನ ನೋಡ್ಕೊಂಡು ಇನ್ನ ಅಲ್ಲಿ ತನಕ ಇದೆ ಜಾಗ. ಸ್ಟಾರ್ಟಿಂಗ್ ಈ ಕಡೆ. ಇದೆಲ್ಲ ಸ್ವೀಟ್ಸ್ ಇಂದ ಇಟ್ಟಿರೋದು. ಅಲ್ಲಿ ನಾನ್ ವೆಜ್ ಇದ್ರೆ ಇಲ್ಲಿ ಸ್ವೀಟ್ಸ್. ನೋಡಿ ಈ ಹುಡುಗ ದುಬೈಯಿಂದಾನೇ ಬಂದಿರೋ ತರ ಡ್ರೆಸ್ ಹಾಕಿದ್ದಾರೆ. ಅಚಾಯ್ ಏನ್ ಗೈಸ್ ಇದು? ಎಗ್ ಪಪ್ಸ್ ತರ ಇದೆ ನೋಡಿ. ಇದೆಲ್ಲ ಸಣ್ಣದಾಗಿ. ಇವೆಲ್ಲ ಡೆಸರ್ಟ್ ಐಟಮ್, ಎಲ್ಲ ಸ್ವೀಟ್ಸ್ ಐಟಮ್. ಇವೆಲ್ಲ ಕಂಪ್ಲೀಟ್ ಆಗಿ ಸ್ವೀಟ್ಸ್ ಗೈಸ್. ಇವತ್ತು ಶುಗರು ಸ್ಕಿಪ್ಪು. ಅಪರೂಪಕ್ಕೆ ಸಿಕ್ಕಾಗ ತಿನ್ಕೊಬಿಡ್ಬೇಕು, ಕುಡ್ಕೊಬಿಡ್ಬೇಕು. ಸೊ ಹಂಗಾಗಿ ಶುಗರ್ನು ಸ್ಕಿಪ್ ಮಾಡಿದ್ದೀವಿ ಇವತ್ತು. ಡಯಟ್ ಇವತ್ತು ಎಗ್ರೋಗಿ ಶುಗರು ತಗೊಳ್ತಿದ್ದೀವಿ ಇವತ್ತು. ಓಪನ್ ಮಾಡಿ ಕುಡಿ. ಅದು ಇದಿದೆ ಸ್ಪೂನ್ ಹಾಕೋಣ. ಬೇರೆ ಅಂಗಡಿ ಕೊಟ್ಟಿದ್ದು ಬೇರೆ ಕಡೆಯಿಂದ ಯೂಸ್ ಆಗುತ್ತೆ. ಆ್ಯಕ್ಚುಲಿ ಚೆನ್ನಾಗಿದೆ ಜ್ಯೂಸ್ ಇದು. ನೈಸಲ್ಲ? ಜ್ಯೂಸ್ ಇದೆಯಲ್ಲ, ಸ್ಪೈಸಿನ ಸ್ವೀಟಾಗಿ ಗೊತ್ತಿಲ್ಲ ಅಲ್ಲ. ಅಲ್ಲಿ
ಏ ಇಲ್ಲ ಸ್ಪೈಸಿ. ಸ್ಪೈಸಿನಾ ಅದು? ಜ್ಯೂಸ್ ಸ್ವೀಟ್ಸ್ ಅಲ್ವಾ? ಹೌದಾ? ಇದರಲ್ಲಿರೋದು ಹಾಂ, ಸ್ವೀಟ್ ತಾನೇ ಇವು. ಇದೆಲ್ಲ ಸ್ವೀಟು ಬಟ್ ಮಿರ್ಚಿ ಇಟ್ಟಿರೋದು. ಹುಡುಗಿರು ಅಂದ್ರೆ ಹುಡುಗರು ಎಷ್ಟು ಕರ್ಗೋಗ್ತಾರೆ ಅಂದ್ರೆ, ಇಲ್ಲಿ ಯಾವುದೋ ಹುಡುಗಿ ಫೋಟೋಗ್ರಫಿ ನಾವು ಅವ್ರನ್ನ ಮಾತಾಡ್ಸಿದ್ರು. ಚೆನ್ನಾಗೇ ಮಾತಾಡ್ಸಿದ್ವಿ ನಾವು ಅವ್ರನ್ನ ಮಾತ್ರ, ಅವ್ರು ನಮ್ಮನ್ನು ಮಾತಾಡ್ಸಿದ್ರು, ನಾವೇ ಕರೆದಿ ಮಾತಾಡ್ಸಿದ್ದು. ಈ ಹುಡುಗಿ ಫ್ರೀಯಾಗಿ ಜ್ಯೂಸ್ ಕೊಟ್ಟ. ನಾವು ದುಡ್ಡು ಕೊಡ್ತೀವಪ್ಪ 50 ರೂಪಾಯಿ ಕಡಿಮೆ ಕೊಡ್ತೀವಿ ಅಂದ್ರೆ ಅದು ಕೊಡ್ತಾ ಇಲ್ಲ. ಆದ್ರೆ ಆ ಹುಡುಗಿ ಫ್ರೀಯಾಗಿ ಬೇಡ ಬೇಡ ಅಂದಿದ್ದಕ್ಕೂ ಆ ಹುಡುಗಿ ಕರೆದು ಕೊಟ್ಟಿದ್ರು. ನಮ್ಗೆ ಎಷ್ಟು ಬೇಜಾರಾಗ್ಬಿಟ್ಟು. ಹುಡುಗಿರಾದ್ರೆ ಎಷ್ಟು ಆಪ್ಷನ್ ಇದೆ ನೋಡಿ, ಫ್ರೀಯಾಗಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಲೈಕ್ ಕಡಿಮೆ ಮಾಡಕ್ ಹೇಳಿರಿ. ನಾವು ದುಡ್ಡು ಕೊಡ್ತೀವಿ ಏನ್ ಮಾಡಿದ್ರು ಕೊಡ್ತಾ ಇಲ್ಲ ಅವರು. ನೋಡಿ ಇವನು ಹುಡುಗ ಮಾಡ್ತೀರಾ, ಇವನಿಗೆ ಯಾವನು ಮೂಸರಿಲ್ಲ ಕೇಳಿ. ಹುಡುಗ ಮಾಡ್ತಾರೆ, ಯಾರು ಮಾಡಲ್ಲ. ಆ ಹುಡುಗಿ ಮಾಡ್ತಾರೆ ಅಂದ್ರೆ ಲೆವೆಲ್ ಅಲ್ಲಿ ಇದೆ ಅಂತ ಇವಾಗ ಗೊತ್ತಾಗ್ತಿದೆ. ನಮ್ಮ ಇಂಡಿಯಾ, ನಮ್ ದೇಶದ ಜನಗಳು ಹುಡುಗರ್ನ ಪಾಪ ಅನ್ಸ್ತಿದೆ ಇವಾಗ ಇದೆಲ್ಲ ನೋಡಿದ್ರೆ. ತುಂಬಾ ಕಷ್ಟ ಅಲ್ಲ. 70 ಕಡಿಮೆ ಮಾಡ್ಕೊಳ್ಳಿ ಬ್ರೋ. ಕಡಿಮೆ ಮಾಡ್ತೀರಾ? ಏನಂಚೂರು ಕಡಿಮೆ ಮಾಡ್ಕೊಳ್ಳಿ. ಆದಷ್ಟು ಅದು ಎಲ್ಲ ಸರಿಯಾಗಿ ಹೇಳ್ತಿದಾರೆ ಅವರು. ಬ್ರೋ ಕಡಿಮೆ ತಗೊಳ್ಳಿ ಬ್ರೋ. ಇಲ್ಲೋಡಿ ನಮ್ ಜನಗಳು ನಿಮ್ಮನ್ನ ನೋಡ್ತಿದಾರೆ, ನೋಡಿದ್ಕಾರ ತಗೊಳ್ತಾರಲ್ಲ. 50 ತಗೊಳ್ಳಿ. ಏನ ಬೇಡ ಬಿಡಿ. ಯಾಕೆ? ನನ್ಗೆ ಕೆಲವೊಬ್ಬರು ಫ್ರೀಯಾಗಿ ಕೊಡ್ತಾರೆ, ಓಕೆನಾ. ನಾವು ಕಡಿಮೆ ಕೇಳಿದ್ರೆ 50 ರೂಪಾಯಿಗೆ ಇಷ್ಟ ಮಾಡ್ಕೊಡಲ್ಲ. ಆ ವಿಷಯಕ್ಕೆ ತಗೊಳ್ದೇ ಇರ್ಬೋದು. ನಮ್ ದುಡ್ಡು ಕೊಟ್ಟು ತಗೋಬೇಕಾದ್ರೆ ಇಷ್ಟಪಟ್ಟು ಕೊಡ್ಬೇಕು. ಅವ್ರ ಹತ್ರ ಬಾಗಿ ನೀವು ಭಿಕ್ಷೆ ಬೇಡ ತರ ನಂಗೆ ಯಾವತ್ತು ಹೋಗಕ್ಕೆ ಇಷ್ಟ ಆಗಲ್ಲ. ನಂದದು ಎದ್ಬಿಡುತ್ತೆ. ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಅವ್ನು ಎತ್ತಕ್ಕೆ ಹೋದ ತಕ್ಷಣ ನಂಗೆ ಬೇಡ ಅನ್ನೋ ರೀಸನ್. ಊಟ ವಿಷಯ ನಾನು ಇಷ್ಟಪಟ್ಟು ಕೇಳ್ತೀನಿ, ಅವ್ರು ಇಷ್ಟಪಟ್ಟು ಕೊಡ್ಬೇಕು. ಅವಾಗ ಅದು ಹೊಟ್ಟೆ ತುಂಬುತ್ತೆ. ಇಲ್ಲಾಂದ್ರೆ ಏನೆಲ್ಲ ಮನ್ಸು ಕಷ್ಟ ಆಗುತ್ತೆ. ನಾನು 10 ರೂಪಾಯಿ ಜಾಸ್ತಿ ಬೇರೆ ಕಡೆ ಹೋದ್ರೂ ತಿನ್ಕೋತೀನಿ. ನಂಗೆ ಅದು ಬೇಡವೇ ಬೇಡ ಅಂತ. ಕ್ರೇಜಿ ಬಾಯ್ ಯಾವಾಗ್ಲೂ ಮಾತಾಡಿದ್ರು ಅವರು. ಕರೆಕ್ಟೇನೆ ಬ್ರೋ. ಹೌದು, ಅವ್ರಿಗೆ ಇಷ್ಟ ಆದ್ರೆ ಕೊಡ್ಬೇಕು. ಕಷ್ಟ ಪಡ್ಕೊಂಡು ಕೊಟ್ಟು ಅವನು ಲಾಸ್ ಮಾಡ್ಕೊಂಡು ನಮಗೂ ಲಾಸ್ ಆಗ್ಬೇಕು. ನಾವು ಕೊಡ್ತೀವಿ, ಬೇರೆಯವ್ರ ತರ ಫ್ರೀಯಾಗಿ ತಿನ್ಕೊಂಡು ಹೋಗಿಲ್ಲ. ಯಾರು ತಿಂದು ನಮ್ಮ ಮುಂದೆನೆ ತಗೊಂಡು ಹೋಗಿದ್ರು. ನಾವು ಬಾರ್ಗೇನ್ ಮಾಡೋದ್ ನನ್ಗೆ ಗೊತ್ತಿರೋ ಪ್ರಕಾರ. ಬಟ್ ಅದು ಖುಷಿಯಿಂದ ಕೊಡೋದಾರೆ ಓಕೆ. ಕಡಿಮೆ ಮಾಡ್ಕೊಳ್ಳಿ, ಮಾಡಿ ಕೊಡಿ ಬ್ರೋ ಬಾರ್ಗೇನ್. क्या भाई तू ऐसा बोले? लेमन वर्क देना तो क्यों भाई? ಬ್ರೋ ಮ್ಯಾಂಗೋದು ಎಷ್ಟು ಬ್ರೋ? 100 ಕಡಿಮೆ ಮಾಡ್ಕೊಳ್ಳಿ ಇವಾಗ. ಚೂರು ಒಂದ್ ಸಾಕು ಮಾಡ್ಕೊಳ್ಳಿ. ಜೋಬಲೆಲ್ಲ ಎಲ್ಲ ಕಾಸೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೆ. ಇವ್ರು ಏನೋ ಮಾಡ್ತಿದ್ದಾರೆ. ನೆಕ್ಸ್ಟ್ ಲೆವೆಲ್. ಅದು ಎಲ್ಲಿಗೆ ಆರಿಸ್ತದೆ ಅದು? ಸ್ಪೈಸಿನ ಒಂದು ಹೇಳಿದ್ದೀವಿ, ಜ್ಯೂಸ್ನ. ಯಾಕಂದರೆ ಮ್ಯಾಂಗೋದ ಸ್ಪೈಸಿ ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ಫಾರ್ ದಟ್ ರೀಸನ್ ವಿ ಆರ್ ಗೋಯಿಂಗ್ ಟು ಟ್ರೈ ದಿಸ್ ಒನ್. ಇನ್ನೊಂದು ಟ್ರೈ ಮಾಡಿದ್ದೀವಿ. ಅದು ಮ್ಯಾಂಗೋ ಗೈಸ್, ಇದು ರಾ ಮ್ಯಾಂಗೋ. ಸ್ಪೈಸಿ ಅಲ್ಲ ಬ್ರೋ ಇದು? ಸ್ಪೈಸಿ. ಅದು ಟ್ರೈ ಮಾಡಿ ಬ್ರೋ, ಚೆನ್ನಾಗಿತ್ತಾ? ನೆಕ್ಸ್ಟ್ ಲೆವೆಲ್ ಇದೆ. ಮ್ಯಾಂಗೋ ಫ್ಲೇವರ್ ಸಕ್ಕದಾಗಿ ಹೊಡಿತದೆ. ಫಸ್ಟ್ ಅದು ಕುಡಿಯೋಣ ತಡ್ರಿ, ಆಮೇಲೆ ಇದನ್ನ ಟ್ರೈ ಮಾಡೋಣ. ಇದು ಯಾವ್ದು ಬೆಸ್ಟ್ ಇದೆಯೋ ಆಮೇಲೆ ಅದು ಫೈನಲ್ ಮಾಡಿಸ್ಕೊಡ್ತೀನಿ. ಇದು ಚೆನ್ನಾಗಿದೆ, ಚೆನ್ನಾಗಿದೆ. ಬಟ್ ಮೆಜಾರಿಟಿ ಜಾಸ್ತಿ ಅನಿಸ್ತದೆ ಅಲ್ಲ, ಯಾಕಂದ್ರೆ ಇದು ಡಿಫ್ರೆಂಟ್ ಆಗಿ ಟ್ರೈ ಮಾಡಿರೋದು. ಗ್ಯಾಸ್ ಇದು ಸಕ್ಕದ, ಎರಡು ಚೆನ್ನಾಗಿದೆ. ಬಟ್ ಸ್ಟಿಲ್ ಇದು ಸ್ವಲ್ಪ ಜಾಸ್ತಿ. 1 ಪಾಯಿಂಟ್ ಜಾಸ್ತಿ ಕೊಡ್ತೀವಿ. 4.8 ಕೊಟ್ರೆ ಇದು 4.9 ಕೊಡ್ತೀವಿ. ನಾನು ಇದು 4 ಕೊಡ್ತೀನಿ, ಇದು 3 ಕೊಡ್ತೀನಿ. ಇದು ಆ್ಯಕ್ಚುಲಿ ನಾರ್ಮಲ್ ಐಸ್ ಕ್ರೀಮ್ ಥರ ಫ್ಲೇವರ್ಸ್ ಮಿಕ್ಸ್ ಆಗ್ತಿದೆ. ಬಟ್ ಇದು ನಾವು ಯೂನಿಕ್ ಆಗಿದೆ, ಹೊಸದಾಗಿದೆ, ನಮ್ಗೆ ಗೊತ್ತಿಲ್ಲ ಅದು, ಅದಕ್ಕೆ 4 ಕೊಡ್ತೀವಿ. ನಾನು 4.9 ಕೊಡ್ತೀನಿ ಗೈಸ್. ನನಗೆ ಸ್ಪೆಷಲ್ ಆಗಿ ಚೆನ್ನಾಗಿ ಅನಿಸ್ತದೆ. ಆ ದಾರ ಖಾಲಿ ಮಾಡಿರಿ. ನನಗೆ ಇದು ಲಾಸ್ಟು. ಇತ್ತಾಳಿ ಫಸ್ಟ್ ಇದು ನಿಮ್ಗೆ ಫ್ಲೇವರ್ ಸಿಗ್ತಾ ಇದೆ ಅಲ್ಲ ಅದ್ರದ್ದು. ಇದು ಥರ ಅನಿಸ್ತಲ್ವಾ? ಇದು 5 ಥರ ಕಾಯಿ ಬರೋದು ಗೊತ್ತಾ? ಕೋಲ್ಡ್ ಇಂದೊಂದು ಗೋಲ್ಡ್ ಕಾಯಿ ತಿಂದಿದ್ದೀರಾ ನೀವು? ಆ ಥರ ಬರ್ತದೆ ತಾನೆ ಇದು ಟೇಸ್ಟು. ನನಗೆ ಆ ಫ್ಲೇವರ್ ಬರ್ತದೆ. ಅದು ಬೇರೆ, ಅದು ಒರಿಜಿನಲ್. ಬದನಿ ಕುಡಿದ್ರೆ ಎಂಡ ಅಂತಾರೆ ಆಕ್ಚುಲಿ ಕನ್ನಡದಲ್ಲಿ ಅನ್ಸುತ್ತೆ. ಎಂಡ ಅಂತಾರೆ. ಎಂಡ ಅನ್ನ ಅಲ್ಲ, ಇನ್ನೊಂದೇನೋ ಅಂತಾರೆ ಅದಕ್ಕೆ ಹೆಸರು. ಅದಕ್ಕೆ ಹೆಸರು ಅದು ಒಳ್ಳೇದು ಮೈಗೆ. ಬಟ್